ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೀನ ರಾಶಿಯವರಿಗೆ ಫೆಬ್ರವರಿ 17 ಅಮಾವಾಸ್ಯೆ ನಂತರ ದೊಡ್ಡ ರಹಸ್ಯ ನಡೆಯಲಿದೆ. ಎಚ್ ಅಕ್ಷರದ ಹೆಸರಿನಿಂದ ಒಬ್ಬ ಹೊಸ ವ್ಯಕ್ತಿ ಆಗಮನ ಖಂಡಿತವಾಗಿ ಇವರ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಮೀನ ರಾಶಿ ಎಂದರೆ ಜ್ಯೋತಿಷ್ಯದಲ್ಲಿ ಅಂತಿಮ ರಾಶಿ. ಈ ರಾಶಿಯವರಿಗೆ ಸಾಮಾನ್ಯವಾಗಿ ಭಾವನಾತ್ಮಕತೆ, ಆತ್ಮೀಯತೆ, ಕಲ್ಪನೆ ಶಕ್ತಿ ಮತ್ತು ದೇವರ ಮೇಲೆ ನಂಬಿಕೆ ಹೆಚ್ಚು ಇರುತ್ತದೆ. ಫೆಬ್ರವರಿ 17ರ ಅಮಾವಾಸ್ಯೆಯ ನಂತರ ಇವರ ಜೀವನದಲ್ಲಿ ಒಂದು ದೊಡ್ಡ ರಹಸ್ಯ ಅನಾವರಣವಾಗುವ ಸಮಯ ಪ್ರಾರಂಭವಾಗುತ್ತಿದೆ ಎಂದು ಜ್ಯೋತಿಷ್ಯದ ಪ್ರಕಾರ ಸೂಚಿಸಲಾಗಿದೆ. ಅಮಾವಾಸ್ಯೆ ಎಂದರೆ ಹಳೆಯದನ್ನು ಬಿಡುವಂತಹ ಹೊಸದನ್ನ ಸ್ವೀಕರಿಸುವ ಸಂಕೇತ. ಈ ಸಮಯದಲ್ಲಿ ಮೀನ ರಾಶಿಯವರ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಂತಹ ಅನೇಕ ಪ್ರಶ್ನೆಗಳ ಉತ್ತರಗಳನ್ನು ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ವಿಶೇಷವಾಗಿ ಒಂದು ಹೊಸ ವ್ಯಕ್ತಿಯ ಆಗಮನ ಅವರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತರಬಹುದು. ಖಂಡಿತವಾಗಿ ಹೊಸ ವ್ಯಕ್ತಿ ಯಾರಾಗಿರ್ಬೋದು, ಅವರು ಸ್ನೇಹಿತನಾಗಿರ್ಬೋದು, ಸಹೋದ್ಯೋಗಿ ಆಗಿರ್ಬೋದು ಅಥವಾ ಜೀವನ ಸಂಗಾತಿಯ ರೂಪದಲ್ಲಿ ಬರಬಹುದು. ಆದರೆ ಅವರ ಆಗಮನ ಆಕಸ್ಮಿಕವಾಗಿರೋದಿಲ್ಲ. ಇದು ವಿಧಿಯ ಒಂದು ವಿಶೇಷವಾದ ಸಂಚಿಕೆ. ಈ ವ್ಯಕ್ತಿ ಮೀನ ರಾಶಿಯವರ ಜೀವನದಲ್ಲಿ ಬೆಳಕಿನಂತೆ ಪ್ರವೇಶ ಮಾಡಿ ಇವರಲ್ಲಿದ್ದಂತಹ ಆತ್ಮವಿಶ್ವಾಸವನ್ನು ಮತ್ತೆ ಜಾಗೃತಗೊಳಿಸುತ್ತಾರೆ. ಹಲವಾರು ವರ್ಷಗಳಿಂದ ದಿನಗಳಿಂದ ಎದುರಿಸುತ್ತಿದ್ದಂತಹ ಗೊಂದಲಗಳು, ಮನಸ್ಸಿನ ಒತ್ತಡ, ಆರ್ಥಿಕ ಸಮಸ್ಯೆ ಅಥವಾ ಕುಟುಂಬದ ಅಸಮಾಧಾನ ಇವುಗಳಿಗೆ ಪರಿಹಾರ ಕಾಣುವಂತಹ ದಾರಿ ಈ ವ್ಯಕ್ತಿಯ ಮೂಲಕ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಅಮಾವಾಸ್ಯೆಯ ನಂತರ ಮೀನ ರಾಶಿಯವರ ಮನಸ್ಸಿನಲ್ಲಿ ಆಳವಾದ ಆತ್ಮ ಪರಿಶೀಲನೆ ನಡೆಯುತ್ತದೆ. ಈ ಮನಸ್ಸಿನಲ್ಲಿ ಈ ಸಮಯದಲ್ಲಿ ಖಂಡಿತವಾಗಿ ಅವರು ತಮ್ಮ ಹಳೆಯ ನೋವುಗಳನ್ನು ಬಿಡಲು ಸಿದ್ಧರಾಗ್ತಾರೆ. ಹೊಸ ವ್ಯಕ್ತಿ ಇವರಿಗೆ ಕೆಲವು ಸ್ನೇಹಿತರ ರೂಪದ ಮಾರ್ಗದರ್ಶಕನಾಗಿ ಮಾತ್ರವಲ್ಲ, ಅವರ ಮಾತುಗಳು, ಅವರ ಪ್ರೋತ್ಸಾಹ, ಉತ್ಸಾಹ ಮತ್ತು ಅವರ ಸಹಾಯ ಇವೆಲ್ಲವೂ ಕೂಡ ಮೀನ ರಾಶಿಯವರ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು. ವಿಶೇಷವಾಗಿ ಉದ್ಯೋಗ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಮೂಡಿಬರುತ್ತದೆ. ಇದುವರೆಗೆ ಮೀನ ರಾಶಿಯವರು ಅನುಭವಿಸಿದಂತಹ ಕಷ್ಟಗಳು ವ್ಯರ್ಥವಾಗಿಲ್ಲ. ಆ ಕಷ್ಟಗಳು ಇವರನ್ನ ಮಾನಸಿಕವಾಗಿ ಬಲಿಷ್ಠರನ್ನಾಗಿಸಿದೆ. ಫೆಬ್ರವರಿ 17 ಅಮಾವಾಸ್ಯೆ ನಂತರ ಈಗ ಬರುವಂತಹ ಹೊಸ ವ್ಯಕ್ತಿ ಇವರ ಶ್ರಮಕ್ಕೆ ಸರಿಯಾದ ಫಲವನ್ನ ತಂದುಕೊಡುವ ಕಾರಣವಾಗ್ತಾರೆ. ಉದಾಹರಣೆಗೆ ಒಬ್ಬ ಉತ್ತಮ ವ್ಯವಹಾರ ಪಾಲುದಾರನಾಗಿ ಬರಬಹುದು, ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬಹುದು ಅಥವಾ ಒಬ್ಬ ಆತ್ಮೀಯ ಸ್ನೇಹಿತನ ರೂಪದಲ್ಲಿ ಮನಸ್ಸಿನ ಗಾಯವನ್ನು ಗುಣಪಡಿಸಬಹುದು. ಪ್ರೀತಿಯ ಸಂಬಂಧವಾಗಿದ್ದರೆ ಅದು ಇವರ ಜೀವನದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ತರುತ್ತದೆ. ಒಟ್ಟಾರೆಯಾಗಿ ಸಮಯ ನಿಮ್ಮ ಜೀವನದ ಮಹತ್ತರವಾದ ತಿರುವಿಗೆ ಕಾರಣವಾಗುವಂತಹ ಅದ್ಭುತವಾದ ಸಮಯ. ಖಂಡಿತವಾಗಿ ಮೀನ ರಾಶಿಯವರ ಚಕ್ರ ತಿರುಗುತ್ತದೆ. ಈ ಸಮಯ ಬಡತನ ಕೊನೆಯಾಗುತ್ತದೆ ಎಂದು ಹೇಳಬಹುದು. ಒಟ್ಟಾರೆಯಾಗಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರ, ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ಹೆಚ್ಚಾಗುತ್ತದೆ. ಈ ಸಂದರ್ಭ ದುಃಖಗಳನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಂತೋಷದ ಗುಣವನ್ನು ಹೊರತೆಗೆಯುವಂತಹ ಕೆಲಸ ಹೊಸ ವ್ಯಕ್ತಿಯ ಮೂಲಕ ನಡೀತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಸಾಕಷ್ಟು ತಾಳ್ಮೆ ಇರಬೇಕು. ಸಾಧ್ಯವಾದಷ್ಟು ಜಗಳ ಅಥವಾ ವಾದಗಳನ್ನು ಕಡಿಮೆ ಮಾಡಬೇಕು. ಇದರಿಂದ ಖಂಡಿತವಾಗಿ ನಿಮ್ಮ ದೌರ್ಬಲ್ಯಗಳು ದೂರವಾಗುತ್ತೆ, ಮನಸ್ಸಿನ ನೋವು ವಾಸಿಯಾಗುತ್ತದೆ. ಮೀನ ರಾಶಿಯವರ ಗುಣಗಳ ವಿಷಯಕ್ಕೆ ಬಂದಾಗ ಅವರು ತುಂಬ ನಿಸ್ವಾರ್ಥಿಗಳು. ಅವರು ತುಂಬ ಒಳ್ಳೆಯ ಮನಸ್ಸಿನಲ್ಲಿ ಇರ್ತಕ್ಕಂಥ ಜನರಾಗಿರ್ತಾರೆ. ಅವರು ಯಾವುದೇ ಕೆಲಸಕ್ಕಾಗಲಿ ಯಾರ ಸಹಾಯವನ್ನು ಕೂಡ ಕೇಳೋದಿಲ್ಲ. ಅವರು ಯಾರ ಮೇಲೂ ಕೂಡ ಸೇಡು ತೀರಿಸಿಕೊಳ್ಳುವಂತಹ ಸ್ವಭಾವದವರಲ್ಲ. ಕೆಲವೊಮ್ಮೆ ಅವರ ಹೃದಯ ಮುರಿದು ಹೋದರೂ ಕೂಡ ತಮ್ಮ ಹಿಂದಿನ ಸ್ವಭಾವವನ್ನು ಮತ್ತೆ ತೋರಿಸಲು ಸಾಧ್ಯವಿಲ್ಲ. ಅವರು ಹಣದಲ್ಲೂ ಕೂಡ ಆತ್ಮತೃಪ್ತಿಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ. ಒಟ್ಟಾಗಿ ಅವರು ಪ್ರಾಮುಖ್ಯತೆಯನ್ನು ಎಲ್ಲರ ಮೇಲೂ ಕೊಡ್ತಾರೆ. ಹೆಚ್ಚಿನ ಹೊಸ ಆಧ್ಯಾತ್ಮಿಕ ಕಾಳಜಿಯಿಂದ ಅವರು ದೈವಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಅವರ ಜೀವನದಲ್ಲಿ ಏರಿಳಿತಗಳನ್ನು ಎದುರಿಸಿದಾಗ ಅವರು ಸ್ವಲ್ಪ ನಿರಾಶೆಯಾಗಬಹುದು, ಆದರೆ ಅವರು ಧೈರ್ಯದಿಂದ ನಿಲ್ಲಲು ಸಾಧ್ಯವಾಗುತ್ತದೆ. ಅವರು ಉನ್ನತ ಶಿಖರವನ್ನು ಏರುತ್ತಾರೆ. ಒಟ್ಟಾರೆಯಾಗಿ ಮೀನ ರಾಶಿಯವರು ಶುದ್ಧ ಮನಸ್ಸಿನವರು, ಸಮಾಜಕ್ಕೆ ಒಳ್ಳೆಯದು ಮಾಡಲು ಶ್ರಮಿಸುವಂತಹ ಅತ್ಯುತ್ತಮ ಜನರಾಗಿರ್ತಾರೆ. ಅವರ ತಾಳ್ಮೆ, ದಯೆ ಮತ್ತು ಸೃಜನಶೀಲತೆ ಅವರನ್ನ ಎದ್ದು ಕಾಣುವಂತೆ ಮಾಡುತ್ತದೆ. ಇಂತಹ ಗುಣಲಕ್ಷಣವನ್ನು ಹೊಂದಿರುವಂತಹ ಈ ರಾಶಿ ಚಕ್ರ ಜನರ ಮುಂದಿನ ದಿನಗಳಲ್ಲಿ ಉತ್ತಮವಾದ ಮಟ್ಟದ ಸ್ಥಾನವನ್ನು ತಲುಪಲು ಹೊಸ ವ್ಯಕ್ತಿಯ ಸಹಾಯ ಖಂಡಿತವಾಗಿ ಇವರ ಬಾಳನ್ನ ಬೆಳಕು ಮಾಡುತ್ತೆ. ಈ ರಾಶಿ ಚಕ್ರಕ್ಕೆ ಸೇರಿದಂತಹ ಹಲವಾರು ಜನಗಳಲ್ಲಿ ಸುವರ್ಣ ಭವಿಷ್ಯದ ಆರಂಭ ಎಂದು ಹೇಳಬಹುದು. ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಅಧ್ಯಾಯ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುತ್ತಿದೆ. ಫೆಬ್ರವರಿ 17 ಅಂತಹ ವಿಶೇಷವಾದ ಗುಣ ಅಂತ ಹೇಳ್ಬಹುದು. ನೀವು ಶೀಘ್ರದಲ್ಲೇ ಉನ್ನತ ಸ್ಥಾನವನ್ನು ತಲುಪುತ್ತೀರಾ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಬೆಳೆಯುತ್ತೀರಾ. ವಿಶೇಷವಾಗಿ ವೃತ್ತಿಪರ ಜೀವನ, ನೀವು ಉನ್ನತವಾದ ಪ್ರಗತಿ ಸಾಧಿಸಬಹುದು. ಇಲ್ಲಿಯವರೆಗೂ ಕನಸು ಕಾಣದ ಉತ್ತಮ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನೆಲೆಗೊಳ್ಳಲು ಸಾಧ್ಯವಾಗುತ್ತೆ. ಆರ್ಥಿಕವಾಗಿ ಇದು ನಿಮಗೆ ಅದ್ಭುತವಾದ ಶುಭ ಸಮಯ. ವೃತ್ತಿಪರವಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಯಶಸ್ಸು ನಿಮ್ಮದಾಗಿ
ಒಳ್ಳೆಯದಾಗಿರುತ್ತೆ. ಅಭಿವೃದ್ಧಿ, ಪ್ರಮೋಷನ್ ಅಥವಾ ಏಳಿಗೆ, ಯಶಸ್ಸನ್ನು ಕಂಡುಕೊಂಡು ಕುಟುಂಬ ಜೀವನದಲ್ಲಿ ಕೂಡ ಶಾಂತಿ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಈ ಸಮಯ ನೀವು ಸ್ಪರ್ಧಾತ್ಮಕವಾಗಿ ಕೂಡ ಫಲಿತಾಂಶಗಳನ್ನು ಬರಮಾಡ್ಕೊಳ್ಬಹುದು. ಇನ್ನು ಬಹಳಷ್ಟು ಗಟ್ಟಿಯಾಗಿ ನೆಲೆ ನಿಲ್ಲುವಂತಹ ಕೆಲವೊಂದಿಷ್ಟು ಸಮಯ ನಿಮ್ಮ ಮುಂದೆ ಬರ್ತಾ ಇದೆ. ಖಂಡಿತವಾಗಿ ಈ ಅದ್ಭುತ ಸಮಯವನ್ನು ಇನ್ನಷ್ಟು ಬಲಪಡಿಸಲು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಆಗಮನ H ಅಕ್ಷರದಿಂದ ಪ್ರಾರಂಭವಾಗುವಂತಹ ಈ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಂಗಾತಿ ಮತ್ತು ಸ್ನೇಹಿತರೊಂದಿಗೆ ಎಲ್ಲ ರೀತಿಯ ತಪ್ಪು ಗ್ರಹಿಕೆಯನ್ನು ದೂರ ಮಾಡ್ತಾರೆ. ಸಂತೋಷದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತಾರೆ. ನಿಮ್ಮ ಮಾತುಗಳ ಮೌಲ್ಯ ಹೆಚ್ಚಾಗುತ್ತದೆ. ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ಯಶಸ್ಸು ಮತ್ತು ಸಂತೋಷವನ್ನು ತರುತ್ತವೆ. ಇದು ನಿಮ್ಮ ಜೀವನಕ್ಕೆ ಹೊಸ ಆರಂಭ. ಈ ಶುಭ ಸಮಯವು ವೃತ್ತಿ ಮತ್ತು ಆರ್ಥಿಕ ಲಾಭಗಳಿಗೂ ಕೂಡ ಸೀಮಿತವಾಗಿರುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು. ಈ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಯನ್ನು ತಂದುಕೊಡೋದಕ್ಕೆ ಸಾಧ್ಯ ಮಾಡಿಕೊಡ್ತಾರೆ. ಇದು ನಿಮ್ಮ ಜೀವನದಲ್ಲಿ ಒಂದು ಭದ್ರವಾದ ಬಲವಾದ ಅಡಿಪಾಯ ಹಾಕುವಂತಹ ಸಮಯ. ಆದ್ದರಿಂದ ಪ್ರತಿ ಕ್ಷಣವನ್ನು ಉತ್ಸಾಹ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಕಳೆಯೋದು ಉತ್ತಮ. ಈ ಶುಭ ಸಮಯವು ನಿಮ್ಮ ಜೀವನದಲ್ಲಿ ಶಾಶ್ವತವಾದ ಸಂತೋಷ, ಸಂಪತ್ತು, ಸಮೃದ್ಧಿ ಮತ್ತು ಖ್ಯಾತಿಯನ್ನು ಸ್ಥಾಪಿಸುತ್ತದೆ. ಈ ಯಶಸ್ಸನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಕು ಮತ್ತು ಯಾರಿಗೆ ಧನ್ಯವಾದ ಹೇಳಬೇಕು ಎಂಬುದನ್ನು ನಿರ್ಧರಿಸಲು ಈ ಒಂದು ಸಮಯವನ್ನು ಬಳಸಿ. ಸಮಯ ಸರಿಯಾಗಿದೆ. ಖಂಡಿತವಾಗಿ ನಿಮ್ಮ ಕಷ್ಟಗಳಲ್ಲಿ ನಿಮ್ಮನ್ನು ಬೆಂಬಲಿಸಿದವರು ಮತ್ತು ನಿಮ್ಮನ್ನು ಪ್ರೋತ್ಸಾಹಿಸಿದವರನ್ನು ಯಾವತ್ತೂ ಮರಿಬೇಡಿ. ಈ ಅದ್ಭುತವಾದ ಫಲಿತಾಂಶಗಳ ಹಿಂದೆ ನಿಮ್ಮ ಧೈರ್ಯ, ನಿಮ್ಮ ಪರಿಶ್ರಮ, ನಿಮ್ಮ ಬದ್ಧತೆ ಇದ್ದೇ ಇರುತ್ತದೆ. ನೀವು ಪಡೆಯುವಂತಹ ಈ ಮಹತ್ ಅದೃಷ್ಟವು ಕೇವಲ ಒಂದೆರಡು ದಿನಗಳಿಗೆ ಸೀಮಿತವಾಗಿರದೆ ನಿಮ್ಮ ಜೀವನದುದ್ದಕ್ಕೂ ನಿಮ್ಮೊಂದಿಗೆ ಇರುವಂತೆ ನೋಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ. ನೀವು ಕೇವಲ ವಿಶೇಷ ಸಂಕಲ್ಪ ಮತ್ತು ಪೂಜೆಗಳನ್ನು ಅನುಸರಿಸುವ ಮೂಲಕ ಕೂಡ ನಿಮ್ಮ ಧೈರ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಈ ಸಮಯದಲ್ಲಿ ಖಂಡಿತವಾಗಿ ನಿಮಗೆ ಭಯವೇ ಇಲ್ಲದೆ ಮುಂದೆ ಹೆಜ್ಜೆ ಇಡಲು ಒಬ್ಬ ವ್ಯಕ್ತಿ ಸಹಾಯ ಮಾಡ್ತಾರೆ. H ಅಕ್ಷರದಿಂದ ಬರುವಂತಹ ವ್ಯಕ್ತಿ ಯಾವುದೇ ಕಷ್ಟವನ್ನು ಕೂಡ ಎದುರಿಸುವಂತಹ ಶಕ್ತಿಯನ್ನು ನೀಡ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ನಿಮ್ಮ ರಾಶಿ ಚಕ್ರ ಚಿಹ್ನೆಗೆ ಶುಭ ಸಮಯ ಈಗ ಪ್ರಾರಂಭವಾಗ್ತಾ ಇರೋದ್ರಿಂದ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ಮಾತ್ರವಲ್ಲದೆ ಶುಭ ದಿನಗಳಲ್ಲಿ ನೀವು ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳು ಕೂಡ ನಿಮ್ಮ ಜೀವನವನ್ನು ಉಜ್ವಲಗೊಳಿಸುತ್ತದೆ ಅಂತ ಹೇಳಬಹುದು. ಒಟ್ಟಾರೆ ಈ ಸಮಯವನ್ನು ಸಂತೋಷ ಮತ್ತು ಪ್ರೀತಿಯಿಂದ ಬರಮಾಡ್ಕೊಳ್ಳಿ. ಮಾನಸಿಕವಾಗಿರ್ತಕ್ಕಂತಹ ಭಯವನ್ನು ದೂರ ಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಈ ಅಮಾವಾಸ್ಯೆ ಎಂದರೆ ಕತ್ತಲೆಯನ್ನು ಕಳೆದು ಬೆಳಕಿನ ಕಡೆಗೆ ಹೊಸ ಹೆಜ್ಜೆಯನ್ನು ಇಡುವಂತಹ ಸೂಕ್ತವಾದ ಸಮಯವಾಗಿದೆ. ಖಂಡಿತವಾಗಿ ಈ ಸಮಯದಲ್ಲಿ ಮೀನ ರಾಶಿಯವರು ಒಂದು ವಿಷಯದ ಬಗ್ಗೆ ನೆನಪಿಡಬೇಕು. ಪ್ರತಿ ಹೊಸ ಅವಕಾಶವನ್ನು ಭಯವಿಲ್ಲದೆ ಸ್ವೀಕರಿಸಬೇಕು. ಕೆಲವೊಮ್ಮೆ ಇವರ ಸ್ವಭಾವ, ಸಂಶಯ, ಅತಿಯಾದ ಭಾವನಾತ್ಮಕತೆ ಇವರಿಗೆ ಅಡ್ಡಿಯಾಗಬಹುದು. ಆದರೆ ಈ ಅಮಾವಾಸ್ಯೆಯ ನಂತರದ ಶಕ್ತಿ ಇವರಿಗೆ ಧೈರ್ಯವನ್ನು ನೀಡುತ್ತದೆ. ಈ ವ್ಯಕ್ತಿ ಜೊತೆಗಿನ ಸಂಭಾಷಣೆ ಇವರಿಗೆ ಹೊಸ ಕನಸುಗಳನ್ನು ಕಟ್ಟುವಂತಹ ಪ್ರೇರೇಪಣೆ ನೀಡುತ್ತದೆ. ಹಳೆಯ ತಪ್ಪುಗಳಿಂದ ಪಾಠ ಕಲಿತು ಹೊಸ ಜೀವನದ ಹಾದಿ ಹಿಡಿಯುವಂತಹ ಸಮಯ ಇದು. ಕುಟುಂಬದಲ್ಲಿಯೂ ಕೂಡ ಶಾಂತಿ ಹೆಚ್ಚಾಗುತ್ತದೆ. ಮನೆಯೊಳಗೆ ಅನವಶ್ಯಕವಾದ ಕಲಹಗಳು ಕಡಿಮೆಯಾಗುತ್ತದೆ. ಈ ಹೊಸ ವ್ಯಕ್ತಿ ಕುಟುಂಬ ಸದಸ್ಯರ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿ ಒಗ್ಗಟ್ಟನ್ನು ತರಲು ಕಾರಣವಾಗಬಹುದು. ವಿಶೇಷವಾಗಿ ಹಿರಿಯರ ಆಶೀರ್ವಾದ ಇವರಿಗೆ ಸಿಗುತ್ತದೆ. ಧಾರ್ಮಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಮೀನ ರಾಶಿಯವರು ಹೆಚ್ಚು ತೊಡಗಿಸಿಕೊಳ್ಳಬಹುದು. ದೇವಸ್ಥಾನಕ್ಕೆ ಭೇಟಿ, ಧ್ಯಾನ, ಮಂತ್ರ ಜಪ ಇವುಗಳಿಂದ ಮನಸ್ಸಿಗೆ ಅದ್ಭುತವಾಗಿ ಶಾಂತಿ ದೊರೆಯುತ್ತದೆ. ಆರ್ಥಿಕವಾಗಿ ನೋಡಿದರೆ ಅಮಾವಾಸ್ಯೆಯ ನಂತರ ಒಂದು ಹೊಸ ಯೋಜನೆ ಅಥವಾ ಹೂಡಿಕೆಯ ಅವಕಾಶ ಬರಬಹುದು. ಈ ಹೊಸ ವ್ಯಕ್ತಿಯ ಸಲಹೆ ಅಥವಾ ಸಹಕಾರದಿಂದ ಅದು ಯಶಸ್ವಿಯಾಗುವ ಸಾಧ್ಯತೆ ಇದೆ. ದೀರ್ಘಕಾಲದಿಂದ ನಿಂತಿದ್ದಂತಹ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತದೆ. ಭಾಗ್ಯ ಇವರ ಕಡೆಗೆ ತಿರುಗುತ್ತದೆ. ಅಂದರೆ ಅಹಂಕಾರಕ್ಕೆ ಅವಕಾಶ ಕೊಡಬಾರ್ದು. ವಿನಯದಿಂದ ಮುಂದುವರೆದರೆ ಫಲವು ದೀರ್ಘಕಾಲ ಉಳಿಯುತ್ತದೆ. ಒಟ್ಟಾರೆಯಾಗಿ ಫೆಬ್ರವರಿ 17 ಅಮಾವಾಸ್ಯೆಯ ನಂತರ ಮೀನ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ಈ ರಹಸ್ಯವೆಂದರೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಮೂಲಕ ನಡೆಯುವಂತಹ ಆಂತರಿಕ ಮತ್ತು ಬಾಹ್ಯ ಬದಲಾವಣೆಗಳು. ಇದು ಕೇವಲ ಹೊರಗಿನ ಯಶಸ್ಸಲ್ಲ, ಒಳಗಿನ ಶಾಂತಿಯೂ ಕೂಡ ಹೌದು. ಈ ಸಮಯವನ್ನು ಸದುಪಯೋಗ ಪಡಿಸಿಕೊಂಡರೆ ಮುಂದಿನ ತಿಂಗಳುಗಳವರೆಗೂ ಕೂಡ ಇವರಿಗೆ ಚಿನ್ನದ ಕಾಲವಾಗಬಹುದು. ಕೊನೆಯದಾಗಿ ಮೀನ ರಾಶಿಯವರಿಗೆ ಒಂದು ಅತ್ಯುತ್ತಮವಾದ ಸಂದೇಶವೆಂದರೆ ನಿಮ್ಮ ಹೃದಯವನ್ನು ತೆರೆದಿಡಿ. ಹೊಸ ವ್ಯಕ್ತಿಯ ಮೇಲೆ ನಂಬಿಕೆ ಇಡಿ. ಹಳೆಯ ನೋವುಗಳನ್ನು ಬಿಟ್ಟು ಬಿಡಿ. ಭಾಗ್ಯ ನಿಮ್ಮತ್ತ ನಗುತ್ತಿದೆ. ಧೈರ್ಯದಿಂದ ಮುಂದೆ ಹೆಜ್ಜೆ ಇಡಬೇಕು. ಒಟ್ಟಾರೆಯಾಗಿ ಮೀನ ರಾಶಿಯವರು ಆತ್ಮವಿಶ್ವಾಸದಿಂದ ಎಲ್ಲ ಕೆಲಸವನ್ನು ನಿರ್ವಹಿಸ್ತಾರೆ. ಅವರ ಜೀವನದಲ್ಲಿ ಬಾಳು ಬಂಗಾರವಾಗುವಂತಹ ಕ್ಷಣಗಳು ಈ ಅಮಾವಾಸ್ಯೆ ಕಳೆದ ನಂತರ ಖಂಡಿತವಾಗಿ ಸಿಗುತ್ತದೆ.
ಖಂಡಿತವಾಗಿ ಮೀನಾ ರಾಶಿಯವರಿಗೆ ಕೆಲವೊಮ್ಮೆ ಅವಕಾಶಗಳು ಹತ್ತಿರದಲ್ಲೇ ಇದ್ದರೂ ಕೂಡ ಸರಿಯಾದ ವ್ಯಕ್ತಿಯ ಸಹಕಾರದ ಕೊರತೆಯಿಂದ ಗೆಲುವು ವಿಳಂಬವಾಗುತ್ತಿತ್ತು. ಆದರೆ H ಅಕ್ಷರದಿಂದ ಬರುವಂತಹ ವಿಶೇಷವಾದ ವ್ಯಕ್ತಿಯ ಪ್ರವೇಶದಿಂದ ನಿಮಗೆ ಒಂದು ಮಹತ್ತರವಾದ ತಿರುವಾಗಬಹುದು ಎಂದು ಜ್ಯೋತಿಷ್ಯ ಹೇಳುತ್ತದೆ. ಈ ಅಕ್ಷರದ ವ್ಯಕ್ತಿ ಮೀನಾ ರಾಶಿಯವರಿಗೆ ಸ್ಪಷ್ಟ ದಿಕ್ಕು ತೋರಿಸುತ್ತಾರೆ. ಮೀನಾ ರಾಶಿಯವರು ಕೆಲವೊಮ್ಮೆ ಭಾವನೆಗಳಿಗೆ ಹೆಚ್ಚು ಒಳಗಾಗುತ್ತಾರೆ. ಇದರಿಂದ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋಕೆ ಸಾಧ್ಯವಾಗದೆ ಹೋಗ್ತಿರಬಹುದು. ಆದರೆ ಹೊಸ ವ್ಯಕ್ತಿಯ ಆಗಮನ ವ್ಯವಹಾರದಲ್ಲಿ ದೊಡ್ಡ ಗೆಲುವನ್ನು ಸಾಧಿಸುತ್ತಾರೆ. ಒಟ್ಟಾರೆ ಈ ವ್ಯಕ್ತಿಯ ಸಹಕಾರ ಹೊಸ ಯೋಜನೆಗಳಿಗೆ ಅಡಿಪಾಯವಾಗಬಹುದು. ಹೂಡಿಕೆ, ಉದ್ಯೋಗ ಬದಲಾವಣೆಗಳು, ಹೊಸ ವ್ಯವಹಾರ ಅವಕಾಶಗಳು ಎಲ್ಲವನ್ನ ಕೂಡ ಶ್ರಮಕ್ಕೆ ಸರಿಯಾದ ವೇದಿಕೆ ಸಿಗುವಂತೆ ಮಾಡ್ತಾರೆ. ಹಣಕಾಸಿನ ಸ್ಥಿತಿ ಅದ್ಭುತವಾಗಿ ಸುಧಾರಿಸುತ್ತದೆ. H ಅಕ್ಷರದ ವ್ಯಕ್ತಿ ಸದಾ ಪ್ರೋತ್ಸಾಹ ನೀಡುವಂತಹ ಸ್ವಭಾವದವರಾಗಿರ್ತಾರೆ. ಮೀನಾ ರಾಶಿಯವರು ಅನುಮಾನದಿಂದ ಹಿಂದೆ ಸರಿಯುವಂತಹ ಸಂದರ್ಭದಲ್ಲಿ ಈ ವ್ಯಕ್ತಿ ನೀವು ಮಾಡಬಹುದು ಎಂದು ಧೈರ್ಯವನ್ನು ತುಂಬುತ್ತಾರೆ. ಇದರ ಫಲವಾಗಿ ಅವರು ಹಿಂದೆ ನಿಂತಿದ್ದಂತಹ ಕೆಲಸಗಳನ್ನು ಮುನ್ನಡೆಸಬಹುದು. ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ವಿಶೇಷವಾದ ಗುಣಮಟ್ಟದ ಯಶಸ್ಸನ್ನು ಕಟ್ಟಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಜ್ಯೋತಿಷ್ಯದ ದೃಷ್ಟಿಯಿಂದ ಕೂಡ H ಅಕ್ಷರದ ಆರಂಭದ ಸಂಕೇತ ಹೊಸ ಆರಂಭ, ಹೊಸ ಚಕ್ರ, ಹೊಸ ಶಕ್ತಿ. ಈ ಅಕ್ಷರದ ವ್ಯಕ್ತಿ ಮೀನಾ ರಾಶಿಯವರ ಜೀವನದಲ್ಲಿ ಹೊಸ ಅಧ್ಯಾಯವನ್ನ ಆರಂಭಿಸುವಂತಹ ಕಾರಣವಾಗ್ತಾರೆ. ಹಳೆಯ ಅಡೆತಡೆಗಳು ನಿಧಾನವಾಗಿ ದೂರವಾಗಿ ಗೆಲುವಿನ ಕಡೆ ದಾರಿ ತೆರೆಯುತ್ತದೆ. ಮೀನಾ ರಾಶಿಯವರಿಗೆ H ಅಕ್ಷರದ ಹೆಸರಿನ ಹೊಸ ವ್ಯಕ್ತಿಯ ಸಹಕಾರ ಒಂದು ಶುಭ ಸಂಕೇತ. ಅವರ ಸಲಹೆ, ಬೆಂಬಲ ಮತ್ತು ಸ್ನೇಹದಿಂದ ವೃತ್ತಿ, ಹಣಕಾಸು ಮತ್ತು ವೈಯಕ್ತಿಕ ಜೀವನದಲ್ಲೂ ಕೂಡ ಗೆಲುವನ್ನು ಕಾಣಬಹುದು. ಆದರೆ ಅಂತಿಮವಾಗಿ ಯಶಸ್ಸು ನಿಮ್ಮ ಪರಿಶ್ರಮ ಮತ್ತು ನಂಬಿಕೆಗೆ ಅವಲಂಬಿತವಾಗಿರುತ್ತೆ. ಅವಕಾಶಗಳನ್ನು ಗುರುತಿಸಿ ಧೈರ್ಯದಿಂದ ಮುಂದೆ ಹೆಜ್ಜೆ ಇಡಬೇಕು. ಗೆಲುವು ಖಂಡಿತವಾಗಿ ನಿಮ್ಮದೇ ಆಗಿರುತ್ತೆ. ನಿಮ್ಮ ಕನಸಿನ ಜೀವನಕ್ಕೆ ನಿಮ್ಮನ್ನು ಸ್ವಾಗತ ಕೋರುವಂತಹ ಸಮಯ ಇದಾಗಿರೋದ್ರಿಂದ ಒಟ್ಟಾರೆಯಾಗಿ ಫೆಬ್ರವರಿ ತಿಂಗಳನ್ನು ನೀವು ವಿಶೇಷವಾಗಿ ನಂಬಿಕೊಂಡು ಎಲ್ಲ ಕೆಲಸವನ್ನು ಮುಂದುವರಿಸಿಕೊಂಡು ನಿಮ್ಮ ಮೇಲೆ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಪ್ರತಿಯೊಂದು ದೇವರ ಆಶೀರ್ವಾದದ ಸಂಕೇತವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ದೊಡ್ಡ ದೊಡ್ಡ ಕನಸುಗಳನ್ನು ಚಿಕ್ಕದಾಗಿ ನೀವು ಪೂರ್ಣ ಮಾಡಿಕೊಳ್ಳಬಹುದು. ಈ ಸಮಯ ಅದ್ಭುತವಾಗಿದೆ. ಬಂದಂತಹ ಅವಕಾಶಗಳು ಕೂಡ ನಿಮ್ಮನ್ನು ಕೈ ಬೀಸಿ ಕರೆಯುತ್ತಿದೆ. ಒಟ್ಟಾರೆ ಇದನ್ನು ಸದುಪಯೋಗ ಪಡಿಸಿಕೊಂಡು ಉತ್ತಮವಾದ ಜೀವನವನ್ನು ಕಟ್ಟಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ಇದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.